ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಅಲ್ಲ ಗಿಲ್ಲಿನೇ ಗೆಲ್ಲೋದು ಸರ್, ಯಾಕಂದ್ರೆ ಅವರು ಏನೇ ಕೆಟ್ಟವ್ರಿದ್ರು ಆಚೆ ಒಳ್ಳೆ ರೀತಿ ತರ ಕಾಮಿಡಿ ತರ ತೋರಿಸ್ತಿರೋದ್ರಿಂದ ಗಿಲ್ಲಿನೇ ಗಿಲ್ಲಿ ಕೆಟ್ಟವನ್ ಅಂತ ಹೇಳ್ತಿರೋದು. ತುಂಬಾ ಕೆಟ್ಟವನು ಸರ್, ತುಂಬಾ ಅಂದ್ರೆ ಆ ಕಲ್ಚರ್ ಲೆಸ್ ಸರ್. ಅಷ್ಟು ಕ್ವಾಲಿಟಿ, ಲೋ ಕ್ವಾಲಿಟಿ ಬಿಹೇವ್, ಸ್ಲಮ್ ಬಿಹೇವ್ ನಾನು ನೋಡೇ ಇಲ್ಲ ಸರ್. ಗಿಲ್ಲಿ ಅಷ್ಟು ಕಚಡ ನನ್ನ ಲೈಫ್ ಅಲ್ಲಿ ನೋಡಿಲ್ಲ. ಆದ್ರೆ ಜನ ಬಂದು ಅವ್ನ್ ಕಾಮಿಡಿ ಮಾತ್ರ ತಗೊಳ್ತಾ ಇದಾರೆ. ಅವ್ನ್ ಬಿಹೇವ್, ಅವ್ನ್ ಬುದ್ಧಿ, ಕಲ್ಚರ್ ಇಲ್ದೇ ಇರೋ ಬಿಹೇವ್, ಕಳ್ತನದ ಬುದ್ಧಿ ಅದನ್ನ ಯಾರು ನೋಡ್ತಾ ಇಲ್ಲ. ಬರೀ ಅವ್ನು ಕಾಮಿಡಿ ಮಾಡ್ತಾರೆ, ಕಾಮಿಡಿ ಮಾಡ್ತಾನೆ. ಅಂದ್ರೆ ಜನ ಮರಳೋ ಜಾತೆ ಮರಳೋ ಅಂತ ಜಾನ್ವಿ ಅವ್ರು ಮಾತಾಡಿದ್ರು. ಆ ಟೈಪ್ ಅವನು. ಆದ್ರೆ ಜನ ಎಲ್ಲ ಅವನೇ ಅಂತ. ನಾನೂನು ಅಷ್ಟೇ, ಯಾಕಂದ್ರೆ ಜನದ್ದು ಈಗ ಮಾತುಕತೆ ಆಗ್ತಾ ಇರೋದು ಅವನೇ ವಿನ್ನರ್ ಅಂತ. ಯಾಕಂದ್ರೆ ಅಷ್ಟು ಅವನು ಕಾಮಿಡಿ ಮಾತ್ರ ತೋರಿಸಿ ಅವನ್ನ ಒಳ್ಳೆ ರೀತಿ ತೋರ್ಸಿರೋದ್ರಿಂದ ಅವನೇ ವಿನ್ನರ್ ಆಗ್ತಾನೆ ಅಂತ ನನ್ಗೆ ಡಿಸೈಡ್. ಆದ್ರೆ ನನ್ಗೆ ಅವ್ನ್ ವಿನ್ನರ್ ಆಗೋದು ಇಷ್ಟ ಇಲ್ಲ. ನನ್ಗೆ ಅಶ್ವಿನಿ ಗೌಡ ಅವರು ಇಲ್ಲ ರಕ್ಷಿತಾ ಅವರೆಲ್ಲ ಒಳ್ಳೆಯವರು, ಸ್ಪಂದನ, ಕಾವ್ಯ, ಇವ್ರು ಯಾರು ವಿನ್ ಆಗ್ಬೇಕು ಅನ್ನೋದು ನನ್ಗೆ ಇಷ್ಟ. ಅಂದ್ರೆ ಗಿಲ್ಲಿ ನೀವು ತೋರಿಸ್ತಿರೋದು ಅವನೇ ಹೈಲೈಟ್ ಮಾಡ್ತಿದ್ದಾರೆ ಅಂತ. ಹೈಲೈಟ್ ಅಂದ್ರೆ ಸರ್ ಒಂದು ಏನಂದ್ರೆ ಫುಲ್ ಡೇ ಯಾರಿಗೂ ಮಾತಾಡಕ್ ಬಿಡಲ್ಲ. ಇವಾಗ ನೋಡಿ, ನಿಮ್ನ ಮಾತಾಡಿದ್ರೆ ನೀವ್ ಹೈಲೈಟ್ ಆಗ್ತೀರಾ, ಅವ್ರು ಮಾತಾಡಿದ್ರೆ ಅವ್ರನ್ನು ತೋರಿಸ್ತಾರೆ. ಇವ್ನ್ ಏನಂದ್ರೆ ಆಚೆ ಟ್ರೈಂಡ್ ಆಗಿ ಬಂದ್ಬಿಟ್ಟಿದಾನೋ ಏನೋ ಗೊತ್ತಿಲ್ಲ. ಯಾರ್ ಮಾತಾಡಕ್ ಹೋದ್ರೆ ಮಾತಾಡಕ್ಕೆ ಬಿಡಲ್ಲ. ಅಲ್ಲೇ ಅಂದ್ಬಿಟ್ಟು ಅವಮಾನ ಮಾಡ್ಬಿಡ್ತಾನೆ. ನೀವ್ 2 ದಿನ ಮೂಡ್ ಆಫ್ ಆಗಿ ಕುತ್ಕೊಬಿಡ್ಬೇಕು. ತಿರ್ಗಾ ಅವ್ರು ಮಾತಾಡ್ತಾರೆ, ಅವ್ರನ್ನ ಮೂಡ್ ಆಫ್ ಮಾಡಿ ಕೂರಿಸ್ಬಿಡ್ತಾನೆ. ಆ ತರ ಮಾಡ್ತಾ ಇದ್ದಾಗ ನಮ್ನ ಎಲ್ಲಿಂದ ತೋರಿಸ್ತಾರೆ? ನಾವ್ ಮಾತಾಡಿದ್ರೆ ತಾನೇ ತೋರಿಸ್ತಾರೆ. ಥೂ ನೀನ್ ಹೇಳೋದೆಲ್ಲ ಓಡು, ಥೂ ನೀನು ವೇಸ್ಟ್, ಹಂಗೆ ಅನ್ಬಿಟ್ರೆ ನಿಮ್ಗೆ ಏನಾಗುತ್ತೆ, 4 ಜನದ ಮುಂದೆ ಅವಮಾನ ತರ ಆಗುತ್ತೆ. ಅಂದ್ರೆ ಅಲ್ಲಿ ಒಡಿಯಕ್ಕೆ ಬಡಿಯಕ್ ಆಗಲ್ಲ. ಆಚೆ ಆದ್ರೆ ಹಿಡ್ಕೊಂಡು ಹೊಡೆದ್ ಬಿಡ್ಬೋದು, ಜೈಲ್ಗೆ ಹೋಗ್ಬಿಡ್ಬೋದು. ಅಲ್ಲಿ ಅಂದ್ರೆ ಕಂಡೀಷನ್ಸ್ ಇರುತ್ತೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅಲ್ಲಿ ಏನು ನಾವು ಮಾಡಕ್ ಆಗಲ್ಲ. ಆಮೇಲೆ ಆಚೆ ಜನನು ನೋಡ್ತಾ ಇರ್ತಾರೆ ಲೈವ್ ಅಲ್ಲಿ. ನಮ್ಗೆ ಏನಾಗುತ್ತೆ, ಅವಾಗ ಇನ್ಸಲ್ಟ್ ಆಗ್ಬಿಟ್ಟು ಅಯ್ಯೋ ಬೇಡಪ್ಪ ಒಂದ್ ಸವಾಸಕ್ಕೆ ಹೋಗೋದು ಅಂತ ಆಗಿ ಅವಾಗ ನಾವು ಡಲ್ ಆಗಿ ಹೋಗ್ತಿವಿ. ಡಲ್ ಆಗಿರೋದಕ್ಕೆ ನಾವು ಆಚೆ ಬರ್ತೀವಿ. ಅವನ್ನ ಮಾತ್ರ ಏನಕ್ಕೆ ತೋರಿಸ್ತಾರೆ ಅಂದ್ರೆ, ಬರೀ ಹಂಗೆ ಮಾತಾಡ್ತಿರ್ತಾನಲ್ಲ, ಕೆಟ್ಟದಾಗಿ ಕಿಂಡಲ್ ಆಗಿ ಆಡ್ಕೊಂಡು ತಮಾಷೆ ಎಲ್ಲ, ಅದ್ರಲ್ಲಿ ತಮಾಷೆ ಮಾತ್ರ ತೋರಿಸ್ತಾರೆ. ಅಂದ್ರೆ ಆ ಪೋರ್ಷನ್ ಮಾತ್ರ ತೋರ್ಸೋದ್ರಿಂದ ಜನಗಳು ಪಾಗಲ್ ಆಗಿದ್ದಾರೆ. ಆಮೇಲೆ ಅವನ್ಗೆ ಬಂದು ಅವನದೇ ಆದ ಫ್ಯಾನ್ಸ್ ಫಾಲೋವರ್ಸ್ ತುಂಬಾ ಮೊದ್ಲಿಂದನೂ ಇದ್ರು, ಇವಾಗ ಇನ್ನೂ ಜಾಸ್ತಿ ಆಗಿದ್ದಾರೆ. ಆದ್ರೆ ಅವ್ರಿಗೆ ಇವೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಅವ್ನು ಒಳ್ಳೆಯವನು ಅಂತಾರೆ. ಅಂದ್ರೆ ನಾನು ಅವನು ಕೊಳಕ, ಕಳ್ಳ ಎಲ್ಲಾ ಅವಾರ್ಡು. ಆದ್ರೆ ಅಲ್ಲಿ ಒಂದು ಹುಲಿ ಮೇಲೆ, ಬಿಗ್ ಬಾಸ್ ಒಳಗಡೆ ಒಂದು ಹುಲಿ ಮೇಲೆ ಬರ್ದಿದೆ, ಶಕುನಿ, ಹೇಡಿ ಎಲ್ಲ A to Z ಅವನ್ಗೆ ಕೊಡ್ತೀನಿ. ಯಾಕಂದ್ರೆ ಅಷ್ಟು ಕ್ಯಾರೆಕ್ಟರ್ ಅವನೊಬ್ಬನಲ್ಲೇ ಗೋಚರಿಸುತ್ತೆ. ಆದ್ರೆ ಅವ್ರು ತೋರ್ಸೋದ್ ಕಾಮಿಡಿ ಒಂದೇ. ಅಂದ್ರೆ ನಿಮ್ಮ ಅಂದ್ರೆ ನನ್ನಿಂದ ಏನೋ ಕದ್ಕೊಂಡಾಗದಿ ಏನ್ ಅಂತದ್ ಏನ್ ಕದ್ಕೊಂಡ ಸರ್ ನಿಮ್ಮಿಂದ? ಸರ್ ಈಗ ಮೊನ್ನೆ ನಾನು ಇನ್ನೂ ನೋಡಿಲ್ಲ, ಟಿವಿ ನೋಡಿಲ್ಲ. ನಮ್ ತಾಯಿ ಹೇಳಿದ್ರು, ಬರೀ ಅವ್ನ್ ಬನೀನು ಚಡ್ಡಿಲೇ ಇರ್ತಾನೆ. ಆದ್ರೆ ಅವ್ನ್ ಡ್ರಾಯರ್ ತೆಗೆದ್ರೆ ರಘು ಅವ್ರು ಎತ್ತು ಬಿಸಾಕ್ತಾರೆ. ಅಷ್ಟೊಂದ್ ಕಾಸ್ಟ್ಲಿ 5,000 to 8,000 ಸಾವಿರದವರೆಗೂ ಬಟ್ಟೆಗಳು ಅಲ್ಲಿತ್ತು ಅಂತ ಹೇಳ್ತಾರೆ. ಆದ್ರೆ ನಂದು ಎಷ್ಟು ತಗೊಂಡೋಗಿದೆ ನನಗೆ ಲೆಕ್ಕ ಗೊತ್ತಿಲ್ಲ. ಅದ್ರಲ್ಲಿ ತುಂಬಾ ಈಗ ಮಗ ಸಪ ನಂದು ಇದು ಸ್ಲೀವ್ಲೆಸ್ ಹುಕ್ ಈ ತರ ನೀವ್ ಹಾಕೊಂಡಿದ್ರಲ್ಲ, ಈ ತರದ್ದು ಉಡ್ಡಿ ಇತ್ತು ಅಂತ ಹೇಳ್ತಾರೆ. ನಾನು ಆ ತರದ್ದು ಯೂಸ್ ಮಾಡಲ್ಲ. ನನ್ ಮಗುಂದ್ ಎತ್ಕೊಂಡ್ ಹೋಗಿದೆ, ಒಂದ್ ದಿವಸನು ಹಾಕಿದೀನಿ ಒಳಗಡೆ. ಅದು ನಮ್ಮ ಮನೆಗ್ ಬಂದೇ ಇಲ್ಲ. ನನ್ ಮಗ ಅಪ್ಪ ನಂದು ಅವಂದ್ ಎತ್ಕೊಂಡ್ ಹೋಗಿದೆ, ಯಾಕಂದ್ರೆ ನಾನು ಯೂಸ್ ಮಾಡಲ್ಲ. ಅವನಿಗೆ ಲೆಕ್ಕ, ನನಗೆ ಪೇಷನ್ಸ್ ಇಲ್ಲ. ಎಷ್ಟು ತಗೊಂಡೋಗಿದೆ ಏನು ಅಂತ ಎಣ್ಸು ಇಲ್ಲ, ನೋಡಕ್ಕೂ ಇಲ್ಲ. ಆದ್ರೆ ಒಂದೊಂದೇ ಹಾಕೊಳ್ತಾ ಇರ್ಬೇಕಾದ್ರೆ ಇದ್ ಮಿಸ್ ಆಗಿದೆ ಅನ್ನೋ ತರ ಸ್ಟಾರ್ಟ್ ಗೊತ್ತಾಯ್ತು. ಅದ್ರಲ್ಲಿ ಬಂದು ಏರ್ ಸಿರಮ್ ಮೊರಾಕನ್ ಆಯಿಲ್ ಅಂತ 4,000 ಚಿಲ್ಡ್ರೆ. ಅದು ಮೊರಾಕನ್ ಆಯಿಲ್ದು ಏರ್ ಸಿರಮ್. ಸ್ನಾನ ಎಲ್ಲ ಆದ್ಮೇಲೆ ಕೈಗೆ ಅನ್ಕೊಂಡ್ ಹಚ್ಕೊಂಡ್ರೆ ಫುಲ್ ಸಾಫ್ಟ್ ಆಗಿ ಕೂರುತ್ತೆ. ಅದು ಒಂದು ಹೊಸ ಬಾಟ್ಲು ಫುಲ್ ಮಾಯ. ಅದು ಬಿಟ್ಟು ಶಾಂಪೂ ಬಿಡಿ, ಅದೇನು ಅದು ಕಡಿಮೆ ರೇಟು, ಅದು ಡಿಮಾರ್ಟ್ ರೇಟು, ಅದು ಕಡಿಮೆ ರೇಟ್, ಒಂದಕ್ಕೊಂದು ಫ್ರೀ ಇದು, ಅದು ಹೋದ್ರೋಗ್ಲಿ. ಅದು ಬಿಟ್ಟು ಹೊಸದು ಅಂಡರ್ವೇರ್ಸ್ ತಗೊಂಡಿದೆ. ಹೊಸಾದ್ ಯೂಸೇ ಇಲ್ಲ ಇನ್ನ, ಹಂಗಂಗೆ ಸೀಲ್ಡ್. ಅದೆಲ್ಲ ಅಂಡರ್ವೇರ್ ಯಾರು ಕದ್ಕೋತಾರೆ ಸರ್? ಅಲ್ಲ, ಏನೋ ಒಟ್ನಲ್ಲಿ ಕೌಂಟ್ ನಾವು ತಗೊಂಡೋಗಿದ್ದಷ್ಟು ಇಲ್ಲ. ನಾನು ಎಷ್ಟು ಕೌಂಟ್ ತಗೊಂಡೋಗಿದೆ ಅದ್ರಲ್ಲಿ ಅರ್ಧಕ್ಕರ್ಧ ಇಲ್ಲ. ಯಾರ ಮೇಲೆ ಡೌಟ್ ಜಾಸ್ತಿ ಅಂದ್ರೆ? ಅಲ್ಲ, ಅದು ನನ್ಗೆ ಅವಾಲಿಂದ ಹೇಳ್ತೇನೆ, ಇಂಡೈರೆಕ್ಟ್ ಆಗಿ ಅವರೇನೆ. ಆಯ್ತಾ? ಅದು ಬಿಟ್ಟು ನಂದು ಟ್ರ್ಯಾಕ್ ಪ್ಯಾಂಟು ಹೊಸದು ಸ್ಟಾಪಲ್ಲಿ ಎಲ್ಲ ತಗೊಂಡೋಗಿದೆ, ಲೈಫ್ ಸ್ಟೈಲ್ ಅಲ್ಲಿ ಎಲ್ಲ ತಗೊಂಡಿದ್ದೆ. ಅದ್ರಲ್ಲಿ ಬರೀ 2 ಹೊಸದು ಆಚೆ ಬಂತು. ಇನ್ನು ಮಿಕ್ಕಿದ್ ಎಷ್ಟೋಗಿದೆ ಅನ್ನೋದು ಗೊತ್ತಿಲ್ಲ. ಅದೇ ತರ ಬಂದು ಟೀ ಶರ್ಟ್ ಎಲ್ಲ ಲೆಕ್ಕನೇ ಇಲ್ಲ. ಪ್ಯಾಂಟ್, ಫಾರ್ಮಲ್ ಪ್ಯಾಂಟ್ಸ್ ಲೆಕ್ಕನೇ ಇಲ್ಲ. ಅದು ಎಷ್ಟು ಎತ್ಕೊಂಡಿದ್ದಾನೆ ಬಿಟ್ಟಿದ್ದಾನೆ ನನ್ಗೆ ಗೊತ್ತಿಲ್ಲ. ಆದ್ರೆ ಅವ್ರು ಡ್ರಾಯರ್ ತೆಗೆದಾಗ ಎಸಿತಾರಂತೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಅವನು ಹಾಕೊಂಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಅಂತ ಅವ್ನು ಬಚ್ಚಿಕೊಂಡಿದ್ನ ರಘು ಅವರೇ ಪರ್ಪಸ್ಲಿ ತೋರ್ಸಕ್ಕೆ ಮಾಡಿದ್ರ ಅಂತ ಅನ್ನಿಸ್ತು. ಆದ್ರೆ ನಾನು ಇನ್ನು ಟಿವಿ ನೋಡಿಲ್ಲ. ಅದರಿಂದ ನಂದ ಅಲ್ವಾ
ಇದಾವ ಅಂತ ನಂಗೆ ಇನ್ನೂ ಗೊತ್ತಾಗ್ಬೇಕು. ಆದ್ರೆ ಯಾವ ಡೇಟ್ ಅಲ್ಲಿ ಬಂದಿದ್ದು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ಚೆಕ್ ಮಾಡಿದ್ರು ಗೊತ್ತಾಗ್ತಾ ಇಲ್ಲ. ಅದ್ ಯಾವ ನಮ್ಮಮ್ಮ ಹೇಳ್ತಾವ್ರು, ಚಡ್ಡಿ ಹಾಕೊಂಡಿದ್ದ, ಬ್ಲೂ ಟಿ ಶರ್ಟ್ ಹಾಕೊಂಡಿದ್ದ, ಅವತ್ ಬಂತು, ಅವತ್ತು ರಘು ಬಿಸಾಕ್ತಾನೆ ಅಂತ. ನಾನು ಹುಡುಕ್ತಾ ಇದ್ದೀನಿ. ಇನ್ನು ನಾನ್ ಕಣ್ಣಲ್ಲಿ ನೋಡಿದ್ಮೇಲೆ ಇನ್ನು ಪರ್ಫೆಕ್ಟ್ ಆಗಿ ಹೇಳ್ತೀನಿ. ಅಂದ್ರೆ ಟೋಟಲ್ ಒಂದು ಎಷ್ಟು ಬೆಲೆ ಬಾಳುವಂತದ್ದು ಬಟ್ಟೆ ಮಿಸ್ ಆಗಿದೆ ಸರ್ ನಿಮ್ ಕಡೆ? ಸರ್ ಟ್ರ್ಯಾಕ್ ಪ್ಯಾಂಟು ಅದು ಇದು ಎಲ್ಲ ಸೇರಿದ್ರೆ ಆಗಿದೆ ಸರ್ ಎಲ್ಲ ಒಂದು 20-25 ಸಾವಿರ. 25 ಸಾವಿರ ಬಟ್ಟೆ ಮಿಸ್ ಆಗಿದೆ. ಮತ್ತೆ ಮೊನ್ನೆ ಒಂದು ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಕೂಡ ಅವ್ರು ಹೇಳ್ತಾರೆ ಸರ್, ಅಂದ್ರೆ ನಿಮಗ್ ಸಂಬಂಧಪಟ್ಟಿರುವಂತದ್ದು ಯಾವ್ದು ಇಲ್ಲಿ ಮನೆಯಲ್ಲಿ ಇಲ್ಲ ಅನ್ನೋಂಥದ್ದು ಒಂದು ಮಾತು ಹೇಳ್ತಾರೆ. ಎಲ್ಲಿ ಹೇಳ್ತಾರೆ? ಅಲ್ಲಿ ಬಿಗ್ ಬಾಸ್ ಅಲ್ಲಿ. ಯಾರಿಗೆ ಹೇಳ್ತಾರೆ ಹೇಳಿ, ಅದಕ್ಕೆ ಆನ್ಸರ್ ಆನ್ಸರ್ ಅಂದ್ರೆ ಅದೇ ಸ್ಪಂದನ ವಿಷಯ. ಸ್ಪಂದನ ಒಪ್ಕೊಂಡ್ಲಲ್ಲ ಸರ್. ಸ್ಪಂದನಾನೇ ಒಪ್ಕೊಂಡ್ಲಲ್ಲ ಸರ್. ಇಲ್ಲ ಸರ್, ನಾವ್ ಅದೆಲ್ಲ ಕೊಟ್ಬಿಟ್ಟಿದೀವಿ, ಏನು ಇಲ್ಲ ಅಂತಾರೆ. ಕೊಟ್ಬಿಟ್ಟಿದೀವಿ ಅನ್ಲ, ಕಾಣಿಸ್ತಾ ಇಲ್ಲ ಅನ್ಲ. ಕಾಣಿಸ್ತಾ ಇಲ್ಲ ಅಂದ್ಲು. ಬೇಕಾದ್ರೆ ಇಲ್ಲೇ ಇದೆ, ಹಿಂಗೆ ಹಾಕಿದೀನಿ, ಅದನ್ನು ಹಾಕಿದೀನಿ, ಅದು ಹಂಗೆ ತೋರಿಸ್ಬಿಟ್ಟು ಕೇಳಿಸ್ಬಿಡ್ತೀನಿ, ರೀಪ್ಲೇ ಮಾಡ್ಲಾ? ಏನ್ ಸರ್ ಈಗ ಒಂದೇ ನಿಮಿಷ ಮೊದ್ಲಿಂದ ಹೇಳ್ಬಿಡ್ತೀನಿ, ಆ ಬಟ್ಟೆದ ಬಗ್ಗೆ ಹೇಳ್ತೀನಿ. ಈಗ ನಾನ್ ಮನೆಗೆ ತುಂಬಾ ಬಟ್ಟೆ ಎತ್ಕೊಂಡ್ ಹೋಗಿದ್ದೆ. ಅದ್ರಲ್ಲಿ ಚಂದ್ರಪ್ರಭು ಅವರು ದಿನಾ ಕೇಳೋರು, ಅಂದ್ರೆ ಒಂದಿನ ಕೊಟ್ಟಿದ್ಕೆ ಒಂದೇ ಒಂದಿನ ಅಂತ ದಿನ ಇದೆ ಇಸ್ಕೊಳ್ಳೋರು. ನಾನೇನಂದ್ರೆ ಆಚೆ ನಂದು ಅಂತ ತೋರ್ಸಿಲ್ಲ ಅಂದ್ರೆ ಅವ್ರು ಹಾಕೊಂಡ್ಮೇಲೆ ನಾನು ಹಾಕೊಂಡ್ರೆ ಅವ್ರದನ್ನ ನಾನು ಹಾಕೊಳ್ತಾ ಇದೀನಿ ಅಂತ ಜನ ಅನ್ಕೊಳ್ತಾರೆ. ಅದಕ್ಕೆ ಏನ್ ಮಾಡ್ತೀನಿ, ಒಂದು ಕಾಕ್ರೋಚ್ ಸುದಿಗೆ ಖುಷಿಯಿಂದ ಕೊಟ್ಟಿರ್ತೀನಿ, ಅದು ಚೆನ್ನಾಗ್ ಕಾಣಿಸ್ಲಿ ಅಂತ ನಾನೇ ಕೊಟ್ಟಿರ್ತೀನಿ, ಅದು ಬಿಟ್ಬಿಡಿ, ಅವ್ರದ್ದು ಲೆಕ್ಕಕ್ಕೆ ಬರಲ್ಲ. ಚಂದ್ರಪ್ರಭಾ ಮಾತ್ರ ದಿನ ಬಿಟಿ ಸಿಕ್ತು ಅಂತ ದಿನ ಕೇಳೋರು. ನನ್ಗೆ ಅದು ಇರಿಟೇಷನ್ ಆಗ್ತಿತ್ತು. ನಾನ್ ಹೇಳ್ತಿರ್ತೀನಿ, ಇವತ್ತು ಏನೇ ಆಗ್ಲಿ ನೀವಲ್ಲ ನಿಮ್ಮ ಅಪ್ಪ ಬಂದ್ರು ಇವತ್ತಿಂದ ಇನ್ ಯಾವನ್ಗೂ ಕೊಡಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತೀನಿ. ಅದು ಬೆಳಿಗ್ಗೆ ಆಗಿರುತ್ತೆ. ಅದನ್ನ ಯಾರು ಕೇಳಿಸ್ಕೊಂಡಿರ್ತಾರೋ ಬಿಟ್ಟಿರ್ತಾರೋ ಗೊತ್ತಿಲ್ಲ, ಅಲ್ಲಿಗಲ್ಲಿಗೆ ಮುಗ್ದೋಗಿರುತ್ತೆ. ಅವ್ರು ಇನ್ ಏನ್ ಕೇಳಿದ್ರು ಕೊಡಲ್ಲ ಅಂತ ಶಬ್ದ ತರ ಭಾಷೆ ತರ ಹೇಳ್ಬಿಟ್ಟಿರ್ತೀನಿ. ಇನ್ನೇನ್ ಮಾಡಿದ್ರು ಕೊಡಲ್ಲ, ಸತ್ತೋದ್ರು ಕೊಡಲ್ಲ ತರ ಹೇಳ್ಬಿಟ್ಟಿರ್ತೀನಿ. ಅವತ್ ರಾತ್ರಿ ಬಂದು ರಾಶಿಕಾ, ಸ್ಪಂದನ, ಆಶ್, ಅಶ್ವಿನಿ SN ಈ 3 ಜನ ರಾತ್ರಿ ಮಲ್ಗ ಟೈಮ್ ಅಲ್ಲಿ 9:30-9:45 3 ಜನ ಬಂದ್ಬಿಟ್ಟು ಸತೀಶ್ ಅವರೇ ನಮ್ಗೊಂದ್ ಕೊಡಿ, ಸತೀಶ್ ಅವರೇ ನಮ್ಗೊಂದ್ ಕೊಡಿ, ಸತೀಶ್ ಅವರೇ ನಮ್ಗೊಂದ್ ಕೊಡಿ, ಅವ್ರಿಗೆಲ್ಲ ಕೊಡ್ತೀರಾ, ನಾವ್ ಹುಡುಗಿರು ಹಂಗೆ ಹಿಂಗೆ ಅಂತ ನುಲ್ಕೊಂಡ್ ಕೇಳ್ತಾರೆ. ನನಗ್ ಬಂದು ಇಲ್ಲ ನಾನು ಶಬ್ದ ಮಾಡಿದೀನಿ, ಶಬ್ದ ಅಲ್ಲ, ನಾನು ಯಾರಲ್ಲ ನೀವಲ್ಲ ನಿಮ್ಮ ಅಪ್ಪ ಬಂದ್ರು ಕೊಡಲ್ಲ ಅಂತ ಬಿಲ್ಕುಲ್ ಹೇಳ್ತೀನಿ. ನಾವು ಹುಡುಗಿರು, ನಾನು ಸ್ಪಂದನ, ನಾನು ಇದು ನನ್ಗಿಲ್ವಾ ಅಂತ ನುಲ್ಕೊಂಡ್ ಕೇಳ್ತಾರೆ. ನಾನೇನ್ ಮಾಡ್ತೀನಿ, ನೀವಲ್ಲ ಯಾರು ಬಂದ್ರು ಕೊಡಲ್ಲ, ನಿಮಗೆ ಏನಾದ್ರು ಕೊಟ್ರೆ ಗಂಡಸರು ಕೊಡಲ್ಲ ಅಂತ ಶಬ್ದ ಮಾಡಿದ್ದೆ, ಹೆಂಗಸರು ನಕ್ ತಕ್ಷಣ ಕೊಟ್ಬಿಟ್ಟ ಅಲ್ಗಿಂಚ್ಕೊಂಡು ಜೋಲ್ಪುರ್ಕ ಅಂತಾರೆ ಅನ್ಬಿಟ್ಟು ನಾನು ಕೊಡಲ್ಲ ಅಂತ ಹೇಳ್ತೀನಿ. ಆಯ್ತಾ? ಇದು ಬಂದು ತೋರ್ಸಿಲ್ಲ, ರಿಲೇ ಆಗಿಲ್ಲ. ಬೇಕಾದ್ರೆ ಅಲ್ಲೇ ಯಾರಿಂದಾರ ಬೇಕಾದ್ರೆ ವಿಡಿಯೋ ಎತ್ತಿಸ್ಕೊಳ್ಳಿ. ಯಾಕಂದ್ರೆ ಸುದೀಪ್ ಸರ್ ಟಾಪಿಕ್ ಎತ್ತಬೇಕಂದ್ರೆ ಒಂದ್ ಕಾರಣ ಇರ್ಬೇಕಲ್ವಾ? ಇವಾಗ ಈ ಕಾರಣನ ತೋರ್ಸಿಲ್ಲ, ಈ ಕಾರಣಕ್ಕೋಸ್ಕರ ನಾನು ಕೊಡಲ್ಲ, ಜೋಲ್ಪುರ್ಕ ಅಂತಾರೆ ಅನ್ಬಿಟ್ಟು ನಾನು ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟು ಕೊಡಲ್ಲ ಅವ್ರಿಗೆ. ಈ ಕಾರಣಕ್ಕೋಸ್ಕರ ಸುದೀಪ್ ಸರ್ ಸಾಟರ್ಡೆ ಆ ಸುದ್ದಿ ಇರ್ತದು. ಯಾಕಂದ್ರೆ ಎಷ್ಟೋ ಜನಕ್ಕೆ ಅರ್ಥ ಆಗಿರಲ್ಲ, ಏನಕ್ಕೆ ಕೇಳಿದ್ರು, ಏನಕ್ಕೆ ಟಾಪಿಕ್ ಬಂತು ಅಂತ ಗೊತ್ತಿರಲ್ಲ. ಇದೇ ಕಾರಣ ಇವ್ರು 3 ಜನ ರಾತ್ರಿ ಕೇಳಿರ್ತಾರೆ, ನಾನು ಕೊಟ್ಟಿರಲ್ಲ, ಕೊಟ್ರೆ ನನ್ನ ಜೋಲ್ಪುರ್ಕ ಅನ್ಕೊಂತಾರೆ ಅನ್ಬಿಟ್ಟು ನಾನು ಕೊಡಲ್ಲ ಅಂತ ಬಿಲ್ಕುಲ್ ಹೇಳ್ಬಿಟ್ಟಿರ್ತೀನಿ. ಅಂದ್ರೆ ಬೇರೆ ಹುಡುಗರು ನನ್ ಜಾಗದಲ್ಲಿ ಆಗಿದ್ರೆ ಹುಡುಗಿರ್ ಕೇಳಿದ ತಕ್ಷಣ ಹೂ ಅಂತ ಕೊಟ್ಬಿಟ್ಟಿರೋರು, ಆದ್ರೆ ನಾನ್ ಕೊಡ್ಲಿಲ್ಲ. ಆ ಕಾರಣಕ್ಕೆ ಅದು ಬಿಗ್ ಬಾಸ್ ಟೀಮ್ ಇಂದ ಅವ್ರಿಗೆ ಸುದ್ದಿ ಹೋಗಿರುತ್ತೆ ಸುದೀಪ್ ಸರ್ಗೆ. ಅದರಿಂದ ಅವರು ಆ ಟಾಪಿಕ್ ಎತ್ತುತ್ತಾರೆ. ಏನಂತ ಎತ್ತುತ್ತಾರೆ ಅಂದ್ರೆ, ಸ್ಪಂದನ ಅವರೇ, ನೀವು ಸತೀಶ್ ಅವ್ರಿಗೆ ಈ ಟಾಪಿಕ್ ಇದೆ, ಅವತ್ ರಾತ್ರಿ ನಡೆದಿದ್ದ ಟಾಪಿಕ್. ಸ್ಪಂದನ ಅವರೇ, ಸತೀಶ್ ಅವ್ರಿಗೆ ನೀವು ಬಟ್ಟೆ ಕೇಳಿದ್ರಲ್ಲ, ಕೊಟ್ರ ಅಂತ ಕೇಳ್ತಾರೆ. ಅದಕ್ಕೆ ಇಲ್ಲ ಸರ್ ಕೊಡ್ಲಿಲ್ಲ ಅಂತ ಇವಳು ಹೇಳ್ತಾರೆ. ಅವಾಗ ಏನಾಗುತ್ತೆ, ಯಾವ್ದ್ ಬೇಕು ಹೋಗಿ ಎತ್ಕೊ ಬನ್ನಿ ಅಂತ ಹೇಳ್ತಾರೆ. ಅಂದ್ರೆ ಹೋಗಿ ಅವ್ರದ್ದು ಎಲ್ಲಿಟ್ಟಿದ್ದಾರೆ ಗೊತ್ತಲ್ಲ, ಹೋಗಿ ಎತ್ಕೊಂಬಿಡಿ ಅಂತ ಹೇಳ್ತಾರೆ. ಇವ್ರು ಹೋಗ್ಬಿಟ್ಟು ಒಂದ್ ಎತ್ಕೊ ಬರೋ ಜಾಗದಲ್ಲಿ 2 ಎತ್ಕೊ ಬರ್ತಾರೆ. ಸ್ಪಂದನ 2 ಕಾಸ್ಟ್ಲಿ. ಅಂದ್ರೆ ಅವ್ರಿಗೆ ಬ್ರ್ಯಾಂಡ್ ವ್ಯಾಲ್ಯೂ ಗೊತ್ತಿರುತ್ತೆ. ಅದೇ ಗಿಲ್ಲಿಗೋ ಚಂದ್ರಪ್ರಭಾಗ್ ಬಿಟ್ಟಿದ್ರೆ ಯಾವ್ದೋ ಒಂದು ಕಡಿಮೆ ರೇಟ್ ಎತ್ಕೊ ಬಂದಿರೋರ, ಇನ್ಯಾವ್ದೋ ಎತ್ಕೊ ಬಂದಿರೋ, ಯಾಕಂದ್ರೆ ಅವ್ರಿಗೆ ಬ್ರ್ಯಾಂಡ್ ಗೊತ್ತಾಗಲ್ಲ. ಆದ್ರೆ ಇವಳಿಗೆ ಬ್ರ್ಯಾಂಡ್ ಗೊತ್ತಾಗೋದ್ರಿಂದ ಇವಳು ಇರೋದ್ರಲ್ಲಿ ಕಾಸ್ಟ್ಲಿ ಶರ್ಟ್ 1.5 ಲಕ್ಷದ ಒಂದು ಬ್ಲೇಸರ್ 2 ಎತ್ಕೊಂಡ್ ಬರ್ತಾಳೆ. ಸುದೀಪ್ ಸರ್ ತುರಾಸೆ ಬೇಡಮ್ಮ, ಒಂದ್ ಕೇಳಿದ್ದು ಒಂದ್ ಇಟ್ಕೋ, ಒಂದ್ ವಾಪಸ್ ಕೊಡು ಅಂತಾರೆ. ಒಂದ್ ವಾಪಸ್ ಕೊಡ್ತಾಳೆ, ಎತ್ತಿಲ್ಲಿ ಇಟ್ಕೊಳ್ತೀನಿ. ಇವ್ರ ಶರ್ಟ್ ನೆತ್ತಿ ಹಿಂದೆ ಒಂದ್ ಟೇಬಲ್ ತರ ಇರುತ್ತೆ, ಅಲ್ಲಿ ಇಡ್ತಾರೆ. ಆಮೇಲೆ ಇಲ್ಲಿ ಮುಂದೆ ನಡೀತಾ ಇರತ್ತೆಲ್ಲ, ಮುಗಿಯುತ್ತೆ. ಮುಗಿದ್ಮೇಲೆ ಶರ್ಟ್ ಇಟ್ಟಿರೋದು ಜ್ಞಾಪಕ ಇಲ್ದೆ ಅವ್ರು ಏನ್ ಮಾಡ್ತಾರೆ, ಸ್ಪಂದನ ಎದ್ದಿ ಹಂಗೆ ಆಚೆ ಹೊಟ್ಟೋಗ್ತಾರೆ. ಅಂದ್ರೆ ಮುಂದೆ ಲಾನ್ ಏರಿಯಾಗ ಹೊಟ್ಟೋಗ್ತಾರೆ. ನಾನು ಅವ್ರು ಎಲ್ಲ ಹೋದ್ಮೇಲೆ ನನ್ ಗೊತ್ತಿಲ್ದಂಗೆ, ಅಂದ್ರೆ ನನ್ಗೆ ಹಿಂದೆ ಇಟ್ಟಿರೋದು ಗೊತ್ತಿರಲ್ಲ, ಎದ್ಬಿಟ್ಟು ಹಿಂಗ್ ಬರ್ತೀನಿ. ಬಂದ್ ಹಿಂಗ್ ಸುಮ್ನೆ ಹಿಂಗ್ ತಿರುಗ್ತೀನಿ. ಗಿಲ್ಲಿ, ಕಾವ್ಯ ಇದಕ್ಕೆ ಸಾಕ್ಷಿ. ಯಾಕಂದ್ರೆ ಅವ್ರು ಇನ್ನು ಜಂಟಿ ತೆಗ್ದಿರ್ಲಿಲ್ಲ. ಗಿಲ್ಲಿ ಅದನ್ನ ಎತ್ಕೊಂಡ್ಬಿಟ್ಟು ಕೆಳಗ್ ಬಿಸಾಕ್ಬಿಟ್ಟು ಕಾಲಲ್ಲಿ ಹಿಂಗ್ ಓದಿದ.
ಅಂದ್ರೆ ಕೆಳಗೆ ಇಷ್ಟು ಜಾಗ ಇರೋದು ಧೂಳು ಸರ್, ಅಲ್ಲಿ ಯಾರು ಗುಡ್ಸಲ್ಲ. ಅದು ಬ್ಲಾಕ್ ವೆಲ್ವೆಟ್ ಶರ್ಟ್, ಒಂದು ಚೂರ್ ಮೆತ್ಕೊಂಡ್ರು ಅಸಹ್ಯ ಕಾಣುತ್ತೆ. ಬ್ಲಾಕ್ ಬೇರೆ ಕಲರ್ಗೆ ಅಷ್ಟು ಗೊತ್ತಾಗಲ್ಲ, ವೈಟ್ ಆದ್ರೆ ಕರೆ ಆಗುತ್ತೆ, ಬ್ಲಾಕ್ ಬಂದು ಧೂಳ್ನ ಬೇಗ ಅಂಟ್ಕೊಳ್ಳುತ್ತೆ. ಅಂದ್ರೆ ಹಿಂಗ್ ಎತ್ತಿ ಹಿಂಗ ಅಂದ್ರೆ ಕದಿಯಕ್ಕೋಸ್ಕರ, ಅಂದ್ರೆ ಅವಳು ಮರ್ತ್ ಬಿಡ್ತಾಳೆ, ಇವ್ರು ಮರ್ತ್ ಬಿಡ್ತಾರೆ, ಅದು ಎಲ್ಲೋಯ್ತು ಅಂತ ಇವ್ನು ಗೊತ್ತಾಗಲ್ಲ ಅನ್ಬಿಟ್ಟು ಅದಕ್ಕೆ ಕಾವ್ಯನೇ ನೋಡ್ತಾ ಇದ್ಲು ಒದಿದ್ದಕ್ಕೆ ಸಾಕ್ಷಿ. ಆಚೆ ಕಾವ್ಯ ಏನಾರು ಗೆದ್ದು ಬರ್ಲಿ ಸೋತ್ ಬರ್ಲಿ, ಹೋದಾಗ ಹಿಂಗ ಒದ್ದ ಅಂತ ಸತೀಶ್ ಅವ್ರು ಹೇಳ್ತಾ ಇದ್ರು. ಗಿಲ್ಲಿ ಹಿಂಗ್ ಮಾಡದ್ನ ನಿಜನ ಅಂತ ಕಾವ್ಯ ಅವ್ರಿಗೆ ಕೇಳಿ, ಕಾವ್ಯನೇ ರೆಡ್ ಅಂಡ್ ಸಾಕ್ಷಿ. ಆಯ್ತಾ, ನಾನು ಅನ್ಬಿಟ್ಟು ಎತ್ಕೊಂಡು ಅದ್ರ ವ್ಯಾಲ್ಯೂ ಗೊತ್ತಿಲ್ಲ ಅನ್ಬಿಟ್ಟು ಕೊಡುಬಿಟ್ಟು ಮಡಿಸ್ಬಿಟ್ಟು ಸ್ಪಂದನ ಅವ್ರ ಹಾಸಿಗೆ ಮೇಲೆ ಇಟ್ಬಿಟ್ಟು ಬರ್ತೀನಿ. ಅಂದ್ರೆ ಅವ್ರು ತಿರ್ಗಾ ಬಂದ್ಮೇಲೆ ಅವ್ರು ಎತ್ಕೊಳ್ಳಿ, ಯಾಕಂದ್ರೆ ಸುದೀಪ್ ಸರ್ಗೆ ಮರ್ಯಾದೆ, ಅವ್ರ ಥ್ರೂ ಕೊಡ್ಸಿದಾರೆ, ಒಂದು ನೆನಪಿಗೆ ಇರ್ಲಿ ಅಂತ ನಾನು ಬಿಟ್ಬಿಟ್ಟೆ. ಅಂದ್ರೆ ಹಾಸಿಗೆ ಮೇಲೆ ಇಟ್ಬಿಟ್ಟೆ. ಇವ್ರೇನ್ ಮಾಡಿದಾರೆ, ಆಮೇಲೆ ಬಂದಿದ್ದಾರೆ ಸ್ಪಂದನ ಅವರು, ರಾತ್ರಿ ಅದೆಲ್ಲ ಅಲ್ಲೆಲ್ಲ ಮಾತಾಡ್ಕೊಂಡು ಎಲ್ಲ ಮಲ್ಗ ಟೈಬಲ್ ಬಂದಿದ್ದಾರೆ, ನೋಡಿದ್ದಾರೆ. ಅದನ್ನ ಏನ್ ಮಾಡಿದ್ದಾರೆ, ಅವ್ರ ಹಾಸಿಗೆ ಕೆಳಗೆ ಡ್ರಾಯರ್ ಇರುತ್ತೆ ಸರ್, ಅದಕ್ಕೆ ಒಂದು ಬಟ್ಟೆ ಹಾಕ್ಬಿಟ್ಟು ಪಿನ್ ಹೊಡೆದಿರ್ತಾರೆ, ಸ್ಲಾಪ್ಲರ್ ಪಿನ್ ಹೊಡೆದಿರ್ತಾರೆ ಅದಕ್ಕೆ. ಆ ಬಟ್ಟೆ ಅದ್ರ ಮೇಲೆ ಕೂತ್ಕೊಳಕ್ ಒಳಗೆ ಉಡ್ಡಿರುತ್ತೆ, ಅದ್ರ ಮೇಲೆ ಒಂದು ಬಟ್ಟೆ ಹಾಕಿ ಪಿನ್ ಹೊಡೆದಿರ್ತಾರೆ ಡಿಸೈನ್ಗೆ, ಲುಕ್ಕಿಗೆ. ಇವ್ರದ್ದೇನಂದ್ರೆ ಫುಲ್ಲು ಬಟ್ಟೆ ಟೈಟ್ ಆಗಿ ತುಂಬ್ಕೊಂಡ್ಬಿಟ್ಟಿದೆ. ಅಂದ್ರೆ ಇದು ಮೇಲ್ಗಡೆ ಹಾಸಿಗೆ ಅನ್ಕೊಳ್ಳಿ, ಇದು ಡ್ರಾಯರ್ ಅನ್ಕೊಳ್ಳಿ, ಒಂದು ಚೂರು ಜಾಗ ಇಲ್ಲ. ಇವ್ರೇನ್ ಮಾಡಿದ್ದಾರೆ, ಇದ್ರಲ್ಲಿ ಜಾಗ ಇಲ್ದೇ ಇದ್ರು ಅದುಂಬಿಟ್ಟು ಇಲ್ಲಿ ಇಡ್ತಾರೆ ಶರ್ಟ್ ನ, ಆಮೇಲೆ ಇದನ್ನ ಮುಚ್ತಾರೆ. ಅದೇನಾಗತ್ತೆ, ಇಲ್ಲಿಂದ ಅದು ಉಜ್ಜುತ್ತೆ, ಉಜ್ಬಿಟ್ಟು ಇಲ್ಲಿದ್ ಬಟನ್ನು, ಆಮೇಲೆ ಇಲ್ಲೊಂದು ದಾರ ಎದ್ದು ಬಿಡುತ್ತೆ. ಅಂದ್ರೆ ಆ ಕಂಬಿಗೆ ಸಿಗಾಕೊಂಡು ಒಂದು ದಾರ, ಇಲ್ಲಿದ್ ಬಟನ್ ಕಟ್ ಆಗೋಗುತ್ತೆ. ಅಂದ್ರೆ ಹೊಸದು ವಿತ್ ಟ್ಯಾಗ್ ಇರೋದು, ಅಂದ್ರೆ ಅದು ಒಂದ್ ದಿವಸನೂ ನಾನು ಎಲ್ಲೂ ಯೂಸ್ ಮಾಡಿಲ್ಲ, ನೆಕ್ಸ್ಟ್ ಡೇಸ್ ಅಲ್ಲಿ ಹಾಕ್ಬೇಕಂತ ಇಟ್ಕೊಂಡಿದ್ ಶರ್ಟ್. ಅದಕ್ಕೆ ಹೊಸದಕ್ಕೆ ಬಟನ್ ಕಿತ್ತೋಗುತ್ತಾ ಸರ್. ಆಮೇಲೆ ಇದಕ್ಕೆ ಸಾಕ್ಷಿ ಬಂದು ಬಿಗ್ ಬಾಸ್ ಟೀಮ್ ಅವರೇ ನನ್ ಬರ್ಡೇಗೆ ಬಂದಿದ್ರು ಸರ್. ಅವತ್ತೇ ಓಪನ್ ಮಾಡಿ ನೋಡಿ ಸರ್ ಹೆಂಗ್ ಮಾಡಿದ್ದಾರೆ ಅಂದ್ರೆ, ಹಾ ನೋಡ್ದೆ ಅಂತ. ಅದಾದ್ಮೇಲೂ ಫೋನ್ ಮಾಡಿದ್ರು, ಏನ್ ಸರ್ ಹಂಗ್ ರುಬ್ ಬಿಸಾಕ್ತಾ ಇದಾರೆ, ಸ್ಪಂದನ ಅವ್ರದ್ದು ಹಂಗೆ ಓಡ್ತಾ ಇದೆ ಅಂದ್ರು. ಅವಾಗ್ಲೂ ನೀವೇ ನೋಡ್ಲಿಲ್ವಾ ಸರ್? ಹೌದು ನಾನೇ ಸಾಕ್ಷಿ ಅಂತಾನು ಹೇಳಿದ್ದಾರೆ. ಯಾರು? ಬಿಗ್ ಬಾಸ್ ಟೀಮ್ ಅವ್ರ ಕಿತ್ತೋಗಿರೋದಕ್ಕೆ ಇಲ್ಲೊಂದ್ ದಾರ ಬಂದಿರೋದನ್ನ ಕಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡೆ. ಆ ಬಟನ್ ಇನ್ನೂ ಹಾಕ್ಸಿಲ್ಲ ಪ್ರೂಫ್ಗೆ, ರೆಡ್ ಹ್ಯಾಂಡ್ ಆಗಿ ಹಂಗೆ ಇರ್ಲಿ ಅಂತ. ಅದ್ ಏನ್ ಕಾರಣ ಅಂದ್ರೆ, ಹಿಕ್ಕಟ್ಟಿತ್ತಲ್ಲ, ಇವ್ರು ಹಾಕಿ ಅದುಂಬಿಟ್ಟಿದ್ದಾರೆ, ಹಾಕಿ ತುರ್ಕಿ ಇದ್ ಮಾಡಿದ್ದಾರೆ. ಅದ್ರಲ್ಲಿ ಇಲ್ಲಿಂದ ಮೇಲ್ಗಡೆ ಹಾಸಿಗೆಯಿಂದ ಆಚೆಗೆ ಇತ್ತು. ನನ್ಗದು ಹೋಗಿ ನೋಡಿದ್ನ, ನಂಗೆ ಸಿಟ್ಟು ಬಂದ್ಬಿಡ್ತು, ಇದೇನ್ ಇದು ವ್ಯಾಲ್ಯೂ ಗೊತ್ತಿಲ್ಲ, ಇವಳು ಹಿಂಗ್ ಮಾಡ್ತಾವಳಲ್ಲ, ಅದನ್ನ ಎತ್ತಿ ಕೆಳಗೆಲ್ಲಾರು ಇಡೋದಲ್ವಾ, ಸೇಫ್ ಆಗಿ ಇಟ್ಕೊಳ್ಳೋದಲ್ವಾ ಅಂತ. ಆಮೇಲೆ ಏನ್ ಮಾಡ್ತೀನಿ, ಅದನ್ನ ಎತ್ಕೊಂಡು ನನ್ ಡ್ರಾಯರ್ ಅಲ್ಲಿ ಫುಲ್ ಲೂಸ್ ಇರುತ್ತೆ, ಅಂದ್ರೆ ಗ್ಯಾಪ್ ಇರುತ್ತೆ, ಅಲ್ಲಿ ಇಟ್ಬಿಟ್ಟು ಅವ್ರ ಮೇಡಮ್ ಯಾವತ್ತು ಸೋತ್ ಆಚೆ ಹೋಗ್ತಾರೆ ಇಲ್ಲ ಗೆದ್ದ ಆಚೆ ಹೋಗ್ತಾರೆ, ಯಾಕಂದ್ರೆ ನಾನ್ ಆಚೆ ಬರ್ತೀನಿ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಅವಾಗ ಕೊಡೋಣ, ಇಲ್ದಿರಿ ಗಿಲ್ಲಿ ತಿರ್ಗಾ ಎತ್ಕೊಂಡು ಕದ್ದು ಬಿಡ್ತಾನೆ, ಇಲ್ಲ ಅವ್ರಿಗೆ ಮೋಸ ಮಾಡ್ಬಿಡ್ತಾನೆ ಅನ್ಬಿಟ್ಟು ನಾನೇನ್ ಮಾಡ್ತೀನಿ, ಎತ್ಕೊಂಡು ನನ್ನ ಡ್ರಾಯರ್ ಇಟ್ಟಿರ್ತೀನಿ. ಆದ್ರೆ ನಂದು ಮಿಡ್ ನೈಟೇ ನನ್ನ ಎಲಿಮಿನೇಟ್ ಆಗಿರೋದ್ರಿಂದ ನನ್ನ ಬಟ್ಟೆ ಎಲ್ಲ ಅಲ್ಲೇ ಇರುತ್ತೆ, ನಾನು ಹಂಗೆ ಆಚೆ ಬರ್ತೀನಿ. ಅವ್ರ ಟೀಮ್ ಅವ್ರು ಏನಂದ್ರೆ ಅಷ್ಟು ಬಟ್ಟೆಯನ್ನು ತಿರ್ಗಾ ಆಚೆ ಬರುತ್ತೆ. ಅವಾಗ ನನಗೆ ಅಂದ್ರೆ ನಂದು ಇಲ್ಲಿ ಇಟ್ಟಿದ್ಕೆ ಬಂದ್ಬಿಡ್ತು, ಅಂದ್ರೆ ಪರ್ಪಸ್ಲಿ ಅಲ್ಲ, ಅಲ್ಲಿ ಆಮೇಲೆ ಕೊಡೋಣ ಅಂತ ಇಟ್ಟಿದ್ಕೆ ಅದು ಆಚೆ ಬಂತು ಅಂತ. ಆಚೆ ಬಂದ್ಮೇಲೆ ನೋಡ್ತೀನಿ, ಆ ಬಟನ್ ಕಟ್ ಆಗಿರೋ ಸಿಟ್ಟಿಗೆ ನನ್ನ ಬರ್ಡೇಗೆ ಅದನ್ನ ಯೂಸ್ ಮಾಡಿ. ಅಂದ್ರೆ ನೀವು ಫೋಟೋಸ್ ಎಲ್ಲ ತೋರಿಸ್ತಾ ಇದ್ರಿ ಸರ್, ನಾನ್ ನೋಡ್ತಾ ಇದ್ದೆ. ಇದು ನೀವು ಫೋಟೋಸ್ ಎಲ್ಲ ನೋಡಿದಾಗ ಅಮೀರ್ ಖಾನ್ ಅವರೇ ನಾಚ್ಕೋಬೇಕು, ಆ ರೀತಿ ಕಾಣಿಸ್ತಾ ಇದೀರಿ ಸರ್. ಸರ್ ಅದನ್ನೇ ಸರ್, ಅವಾಗ್ಲೇ ಆ ಏಜ್ ಅಲ್ಲಿ ಆ ಸ್ಟೈಲ್ ಮಾಡ್ತಾ ಇದ್ದೆ ಸರ್. ಒಂದೊಂದು ಸ್ಟೈಲೇ ನೋಡಿ, ಒಂದೊಂದು ಫೋಟೋ ಸೆಷನ್ ಆಗ್ಲಿ ಆಗಿನ ಕಾಲಕ್ಕೆ ಈ ತರ ಯಾರ್ ಕಾಲೇಜ್ ಲೈಫ್ ಅಲ್ಲಿ ಮಾಡ್ಸಿ. ಹೌದು, ಅಲ್ಲ ನೀವು ಇಷ್ಟೆಲ್ಲ ಇದ್ದು ಕೂಡ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತೀರಾ. ಹೌದು, ಅದೇ ದರ್ಶನ್ ಅನ್ನೋ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದೆ ಅಂದ್ರೆ, ಆ ಟೈಮಲ್ಲೇ ದರ್ಶನ್ ಅವರು ಕೂಡ ಹೊಸಬ್ರು, ನೀವು ಕೂಡ ಹೊಸಬ್ರು. ಇವಾಗ ಅವ್ರು ದೊಡ್ಡ ಸೂಪರ್ ಸ್ಟಾರ್ ಆಗಿದ್ರೆ, ಅಂದ್ರೆ ಚಿತ್ರರಂಗದಲ್ಲೇ ಸೂಪರ್ ಸ್ಟಾರ್ ಆಗಿದ್ರೆ, ನೀವು ಕೂಡ ಈ ಡಾಗ್ ಫೀಲ್ಡ್ ಅಲ್ಲೇ ನೀವು ಇದ್ರಲ್ಲೂ ಕೂಡ ನೀವು ಸೂಪರ್ ಸ್ಟಾರ್ ಆಗಿದ್ದೀರಾ. ಬಟ್ ಇದೆಲ್ಲ ಆದ್ಮೇಲೆ ನೀವ್ ಯಾವತ್ತು ಭೇಟಿ ಅನ್ನುವಂಥದ್ದು ಏನು ಆಗಿರ್ಲಿಲ್ವಾ? ಏನು ಆಗಿದೀವಿ ಸರ್, ಎಷ್ಟೊಂದ್ಸಲಿ ಭೇಟಿ ಆಗಿದೀವಿ, ಫಂಕ್ಷನ್ಸ್ ಅಲ್ಲಿ ಭೇಟಿ ಆಗಿದೀವಿ. ಆಮೇಲೆ ಅಂಬರೀಶ್ ಅವ್ರ ಮಗಂದು ಸಂಗೀತ ಕಾರ್ಯಕ್ರಮ ಇರುತ್ತಲ್ಲ, ಅದು ಸ್ಟಾರ್ ಹೋಟೆಲ್ ಇತ್ತು, ಅಲ್ಲೂ ಭೇಟಿ ಆಗಿದೀವಿ. ಅಲ್ಲೂ ತುಂಬಾ ಹೊತ್ತು ಜೊತೆಲೆ ಹಿಂಗೆ ಇದೀವಿ. ಎಷ್ಟೊಂದು ಫೋಟೋಸ್ ಇದೆ, ಬೇಕಾದ್ರೆ ಅದನ್ನು ಕಳಿಸ್ತೀನಿ. ನಾನು ನನ್ನ ಮಗ ಎಲ್ಲ ಒಟ್ಟಿಗೆ ಹರಟೆ ಹೊಡ್ಕೊಂಡೇ ಕೂತಿದ್ದೀವಿ. ದರ್ಶನ್ ಸರ್ ಎಲ್ಲಾ ಫೋಟೋ ಕಳಿಸ್ತೀನಿ ನಿಮ್ಗೆ ಆಮೇಲೆ ಸಿಕ್ಕಿರೋದು. ಆಮೇಲೆ ರೋಡ್ ಅಲ್ಲಿ ಹೋಗ್ತಾ ಕಾರ್ ಅಡ್ಡ ಬರುತ್ತೆ, ನಿಲ್ಸ್ ಮಾತಾಡಿಸ್ತಾರೆ, ಆ ತರ. ಅವ್ರ ಜೊತೆ ಹೇಮಂತ್ ಅಂತ ಒಬ್ಬ ಹುಡುಗ ಇರೋರು, ಅವ್ರಿಗೆ ನಾನೊಂದು 7-8 ನಾಯಿ ಕೊಟ್ಟಿದ್ದೀನಿ. ಅವರು ಕ್ಲೋಸ್, ಹೇಮಂತ್ ಸರ್ ಅವರು ಕ್ಲೋಸ್. ಅವ್ರ ಜೊತೆ ಎಲ್ಲ ತುಂಬಾ ಸಲ ಸಿಕ್ಕಿದೀವಿ ಸರ್. ಅದು ಬಿಟ್ಟು ಸ್ಟೋನಿ ಬ್ರೂಕ್ ಅಂತ ವಿನಯ್ ಅಂತ, ಅವ್ರು ನಂಗೆ ಹೆವಿ ಕ್ಲೋಸ್, RR ನಗರಲ್ಲಿ ಇರ್ತಾರೆ. ಅವ್ರದ್ರಲ್ಲಂತೂ 2-3 ಸಲ ಸಿಕ್ಕಿದೀನಿ ಸರ್, 2-3 ಸಲ ಜೊತೆಲೆ ಪಾರ್ಟಿ ಮಾಡಿದ್ದೀನಿ. ಯಾವತ್ತೂ ಹೇಳಿಲ್ವಾ ಬನ್ನಿ ಮತ್ತೆ ಇಂಡಸ್ಟ್ರಿಗೆ ಬನ್ನಿ ಸಿನಿಮಾ ಮಾಡೋಣ, ಆ ತರದ್ ಏನಾದ್ರು ಹೇಳಿಲ್ವಾ? ಇಲ್ಲ ಸರ್, ನನ್ಗೆ ಇಂಟ್ರೆಸ್ಟ್ ಇರ್ಲಿಲ್ವಾ ಸರ್. ಯಾಕಂದ್ರೆ ನನ್ಗೆ ಹೆಂಗಂದ್ರೆ ಸರ್, ಈಗ ನೀವ್ ವ್ಯಾಲ್ಯೂ ಕೊಟ್ರ, ನಿಮ್ದು ಕಾಲು ತೊಳೆಯೋದಲ್ಲ, ನಿಮ್ ಶೂನು ಪಾಲಿಶ್ ಮಾಡ್ಬಿಡ್ತೀನಿ, ಇಲ್ಲ ಅದನ್ನ ನೆಕ್ಕು ಅಂದ್ರು ನೆಕ್ ಬಿಡ್ತೀನಿ ಶೂನ.
ನೀವ್ ವ್ಯಾಲ್ಯೂ ಕೊಡಲ್ಲ ಅಂದ್ರೆ 5 ನಿಮಿಷನೂ ಅಲ್ಲಿ ಇರಕ್ ಇಷ್ಟಪಡಲ್ಲ ನಾನು. Okay sir. ಅಂದ್ರೆ ನೀವು ನನ್ನ ನಂಬೇಕು, ಹಾ, ಹಾ. ನಾನ್ ನಂಬುದ್ರೆ ನನಗೆ ವ್ಯಾಲ್ಯೂ ಕೊಟ್ರೆ ನಾನು ಅಲ್ಲಿ ಇರ್ತೀನಿ. ನನಗೆ ಏನು ಇಲ್ಲ, ನನ್ನ ಬೆಳೆಯಕ್ ಬಿಡ್ತಿಲ್ಲ, ಯಾಕಂದ್ರೆ ನಾನು ಡಾಗ್ ಫೀಲ್ಡ್ ಅಲ್ಲಿ ವರ್ಲ್ಡ್ ಗೆ ನಂಬರ್ 1 ಇದೀನಿ. ಆಗ ಇಂಡಿಯಾಗೆ ನಂಬರ್ 1 ಇದೆ. ಆ ಮೂವಿ ಮಾಡೋ ಟೈಮಲ್ಲಿ ಇಂಡಿಯಾಗೆ ನಂಬರ್ 1 ಇದೆ ಆ ಕಾಲದಲ್ಲೇ. ನಾನು ಇಟ್ಟಿರೋ ನಾಯಿ ಅವಾಗ್ಲೇನು ಯಾರ ಹತ್ರನೂ ಇರಲ್ಲ ಇಂಡಿಯಾ ಒಳಗಡೆ. ಈಗ ವರ್ಲ್ಡ್ ಗೆ ನಾನು ಇಟ್ಟಿರೋ ನಾಯಿಗಳು ಯಾರ ಹತ್ರನೂ ಇಲ್ಲ. ಆ ತರ ಫೇಮಸ್ ಆಗಿದ್ದೀನಿ. ಆದ್ರೆ ನನಗೆ ಒಂದ್ ಫೀಲ್ಡ್ ಅಲ್ಲಿ ಒಂದ್ ದೋಣಿ ಮೇಲೆ ಕಾಲಿಡ್ಬೇಕು ಅಂತ. ನಾನೀಗ ನಾಯಿ ಫೀಲ್ಡ್ ಅಲ್ಲಿ ನಾನು ಫುಲ್ ಫೇಮಸ್ ಇದ್ದೆ ಮೂವಿಗೆ ಬರಕ್ಕಿಂತ ಮುಂಚೆ. ಯಾರೊಬ್ರು IAS ಆಫೀಸರ್ ಕೆ ಶಿವರಾಮ್ ಅವರು, ಆಮೇಲೆ ರಮೇಶ್ ಅನ್ನೋರು ಒಂದು ಮಂಚಿನ ಮೇಲೆ ಡ್ಯಾಮ್ ಹತ್ರ ನನ್ನ ಫ್ರೆಂಡ್ಸ್ ಜೊತೆ ಕಾಲೇಜ್ ಲೈಫ್ ಅಲ್ಲಿ ಟ್ರಿಪ್ ಹೋಗಿರ್ತೀನಿ. ಅವಾಗ ಲೆದರ್ ಜಾಕೆಟ್ ಇಲ್ಲಿಂದ ಇಲ್ಲಿವರೆಗೂ ಹಾಕಿರ್ತೀನಿ. ಅದನ್ನ ನೋಡ್ಬಿಟ್ಟು ಅವರು ಪಾಸ್ ಆಗಿ ಹೋಗ್ತಾರೆ. ತಿರ್ಗಾ ಲಂಚ್ ಬ್ರೇಕ್ ಅಲ್ಲಿ ಬಂದು ಕರೀತಾರೆ ನನ್ನ. ಕರೆದ್ಬಿಟ್ಟು ನೀ ಸ್ಮಾರ್ಟ್ ಆಗಿದೆಯಲ್ಲ, ಯಾಕೆ ನೀವು ಮೂವಿ ಮಾಡಬಾರ್ದು, ಹೀರೋ ಮಾಡಬಾರ್ದು ಅಂತ ಹೇಳ್ತಾರೆ. ಅವ್ರು ಬಂದು BN ಗಂಗಾಧರ್ ಅಂತ ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ ಫಿಲಿಂ ಚೇಂಬರ್ ಅಲ್ಲಿ. ಅವ್ರ ನಂಬರ್ ಕೊಟ್ಬಿಟ್ಟು ಕಳಿಸ್ತಾರೆ. ಅಲ್ಲಿ ಹೋಗು ನಾನು ಹೇಳ್ದೆ ಅಂತ ಹೇಳು, ಚಾನ್ಸ್ ಕೊಡ್ತಾರೆ ಅಂತ. ನಾನು ಹೋಗಿ ಹೇಳ್ತೀನಿ, ಅವ್ರು ಕೊಡಲ್ಲ. ಯಾಕಂದ್ರೆ ರಿಲೇಷನ್ ಫ್ರೆಂಡ್ ಏನು ಇರಲ್ವಲ್ಲ, ಕೊಡಲ್ಲ. ಆದ್ರೆ 6 ತಿಂಗಳಾದ್ಮೇಲೆ ಒಂದು ಫಂಕ್ಷನ್ ಅಲ್ಲಿ ಅವರೇ ನನ್ನ ಸ್ವಂತ ರಿಲೇಷನ್ ಅಂತ ಗೊತ್ತಾಗುತ್ತೆ. ಅವಾಗ ಅವರು ಟಕ 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 ಅಂತ 6 ತಿಂಗಳಿಗೆ 4 ಪಿಕ್ಚರ್ ಮಾಡಿಸ್ತಾರೆ ಸರ್. ಫಸ್ಟ್ ಪಿಕ್ಚರ್ ಬಂದು ಮಹಾನಗರ, ಸೆಕೆಂಡ್ ಪಿಕ್ಚರ್ ಬದ್ರಿ, ಅದಾದ್ಮೇಲೆ ರಾಮಸ್ವಾಮಿ ಕೃಷ್ಣಸ್ವಾಮಿ, ಆಮೇಲೆ ದರ್ಶನ್ ಅಂದ್ರೆ ಫಸ್ಟ್ ಅಲ್ಲಿ ಬರೀ ಜಸ್ಟ್ ಫ್ರೆಂಡ್ ಕ್ಯಾರೆಕ್ಟರ್ ವಿನೋದ್ ಪ್ರಭಾಕರ್ ಸರ್ಗೆ. ಎರಡನೇ ಮೂವಿಲಿ ಬದ್ರಿಲಿ ಯೋಗೇಶ್ವರ ಜೊತೆಗೆ ಫ್ರೆಂಡ್ ಕ್ಯಾರೆಕ್ಟರ್. ಮೂರನೇದ್ರಲ್ಲಿ ಆಂಟಿ ಹೀರೋ ರಾಮಸ್ವಾಮಿ ಕೃಷ್ಣಸ್ವಾಮಿಲಿ ನಾನು, ನವೀನ್ ಮಯೂರ್, ಮೋಹನ್ 3 ಜನನು ಮಾಡಿದೀವಿ. ಅದ್ರಲ್ಲಿ ನವೀನ್ ಮಯೂರ್ ಸರ್ ತೀರೋದ್ರು. ಅದಾದ್ಮೇಲೆ ದರ್ಶನ್ ಮೂವಿಲಿ ಸೆಕೆಂಡ್ ಹೀರೋ ಆಗಿ ಮಾಡಿದೀನಿ. ನನ್ಗೊಂದು ಹೀರೋಯಿನ್ ಕೊಟ್ಟಿದ್ದಾರೆ, ಅವ್ರಿಗೊಂದು ಹೀರೋಯಿನ್. ಅಲ್ಲ ಸರ್, ಇದೆಲ್ಲ ಓಕೆ, ಚಿತ್ರರಂಗ ಅಂದ್ರ ಮೇಲೆ ಒಂದಿಷ್ಟು ಅವಮಾನಗಳು ಇದ್ದೇ ಇರುತ್ತೆ. ಬಟ್ ಇದನ್ನೆಲ್ಲ ಮೆಟ್ನಿತ್ತು ಕೆಲವರು ಒಂದಿಷ್ಟು ಸೂಪರ್ ಸ್ಟಾರ್ ಆಗಿದ್ದಾರೆ. ಬಟ್ ನೀವು ಕೂಡ ಅಲ್ಲೇ ಇದ್ದಿದ್ರೆ ನೀವು ಇವತ್ತಿಂದ ಇಲ್ಲ. ನನ್ಗೇನಂದ್ರೆ ಸರ್, ನಾನು ದೊಡ್ಡ ಸೆಲೆಬ್ರಿಟಿ ಮಗ ಆಗಿ ಹುಟ್ಟಿರ್ಲಿಲ್ಲ. ಅಲ್ಲಿ ನನ್ಗೆ ಬೆಳೆಯಕ್ ಬಿಡ್ತಿಲ್ಲ ಅನ್ನೋದು ಡೇ 1 ಇಂದಾನೇ ಗೊತ್ತಾಯ್ತು. ಯಾಕಂದ್ರೆ ಅಲ್ಲಿ ಒಂದು ಮೇಕಪ್ ವಿಷಯ ಆಗ್ಬೋದು, ಡ್ರೆಸ್ ಆಗ್ಬೋದು. ಸರ್ ಇವಾಗ ದರ್ಶನ್ ಮೂವಿ ಸಾಂಗ್ ಅಲ್ಲೆಲ್ಲ ನಾನು ಬಟ್ಟೆ ಹಾಕಿದೀನಿ ಸರ್. ಆಗಿನ ಕಾಲಕ್ಕೆ 25,000 ರೂಪಾಯಿ ಇದು ಸೆಟ್ ಸರ್. ಆ ಬಟ್ಟೆನ ಇವತ್ ನನ್ನ ಮನೇಲಿ ತೋರಿಸ್ತೀನಿ ಸರ್. ಇವತ್ ನನ್ನ ಮನೇಲಿ ತೋರಿಸ್ತೀನಿ. ಅಂದ್ರೆ ನಾನು ಯಾವ್ದು ಬಾಡಿಗೆದ್ ಹಾಕೊಂಡಿಲ್ಲ. ನನ್ ಕಾರು, ನನ್ ಪೆಟ್ರೋಲು, ಅಲ್ಲಿ ಕೊಡೋ ದುಡ್ಡು ಅವ್ರಿವ್ರಿಗೆ ಕೆಲ್ಸದವ್ರಿಗೆ ಹಂಚ್ ಬರ್ತಿದ್ದೆ. ₹1 ನಾನು ಫಿಲಿಂ ಲ್ಯಾಂಡ್ ದುಡ್ಡು ಬೇಡ ಅಂತ. ಆಗಿನ ಕಾಲದಲ್ಲಿ ನಾಯಲ್ಲೇ ಅಷ್ಟು ದುಡಿತಾ ಇದ್ದೆ. ನಾಯಲ್ಲೇ ಅಷ್ಟು ದುಡಿತಾರ ಕಾರಣ ನನ್ಗೆ ಅದ್ರದ್ದು ನೆಸಿಟಿ ಇರ್ಲಿಲ್ಲ. ಆಮೇಲೆ ಚಿಕನ್ 25 kg ಹಸಿ ಚಿಕನ್ ತಗೊಂಡೋಗಿಲ್ಲ ಅಂತ ಮಾತಾಡ್ತಾರೆ. ಅಂದ್ರೆ ಅವ್ರು ನೋಡಿಲ್ದಿದ್ರೆ ನಾನೇನ್ ಮಾಡೋಣ ಸರ್? ನಾನ್ ಕೊಟ್ಟವನು ನನಗ್ ಗೊತ್ತು. ನಾನ್ ಬಂದು ಸಾಯಂಕಾಲ ಆದ್ರೆ 25 kg ಹಸಿ ಚಿಕನ್ ಕೊಟ್ಬಿಟ್ಟು ಎಲ್ಲಾರ್ಗು ಬಡಿಸಿ ನಂಗೆ ಸ್ವಲ್ಪ ಜಾಸ್ತಿ ಹಾಕಿ ಅಂತಿದೆ. ಯಾಕಂದ್ರೆ ನಾನು ನಾನ್ ವೆಜ್ ಪ್ರಿಯ, ನಾನು ಹೊಸಬ, ನಾನ್ ದಿನ ನಾನ್ ವೆಜ್ ಕೊಡಿ ಅಂದ್ರೆ ಅವ್ರಿಗೆ ಸಿಟ್ಟು ಬರುತ್ತೆ. ಆಮೇಲೆ ಅಲ್ಲಿ ಏನಂದ್ರೆ ವಾರಕ್ಕೆ ಒಂದೇ ದಿವಸ ಕೊಡೋದು, ಅದು ಇಷ್ಟೇ ಕೊಡ್ತಾರೆ. ಅದು ನನ್ಗೆ ಯಾವ ಲೆಕ್ಕಕ್ಕೂ ಸಾಲ್ತಾ ಇರ್ಲಿಲ್ಲ. ಆ ಕಾರಣದಿಂದ ನಾನೇ ನನ್ನ ಓನ್ ದುಡ್ಡಿಲ್ ನಾನು ಖುಷಿಗ್ ಮಾಡ್ತಾ ಇದ್ದೆ ಹೊರತು ನಾನು ಯಾರ ಹತ್ರ ಹೊಗಳ್ಸ್ಕೊಳಕ್ ಮಾಡ್ತಾ ಇರ್ಲಿಲ್ಲ. ಆದ್ರೆ ಅದು ಯಾವ್ದೋ ಬಾಯ್ ತಪ್ಪ ಒಂದ್ರಲ್ಲಿ ಹೇಳಿದ್ರೆ ಅದನ್ನು ಹೇಳ್ಕೊಂತಾನೆ ಅಂತ. ಆದ್ರೆ ನನ್ಗೇನಂದ್ರೆ ಅಲ್ಲಿ ದುಡ್ಡು ಬೇಡ, ನನ್ಗೆ ಹೆಸರು ಬೇಕು ಅಂತ ಹೆಸರು ಮಾಡಕ್ ಹೋದೆ. ಆದ್ರೆ ಹೆಸರು ಮಾಡಕ್ ಆಗ್ಲಿಲ್ಲ. ಕಾರಣ ಏನಂದ್ರೆ ನಂಗೆ ಆಕ್ಟಿಂಗ್ ಬರ್ತಿರ್ಲಿಲ್ಲ, ಡ್ಯಾನ್ಸ್ ಬರ್ತಿರ್ಲಿಲ್ಲ, ಅದೊಂದು. ಪ್ಲಸ್ ಅಲ್ಲಿ ಬೆಳೆಯಕ್ಕೂ ಬಿಡ್ತಾ ಇರ್ಲಿಲ್ಲ. ಮಕಾನ ಬಂದು ಅಷ್ಟು ಬೆಳ್ಳಗ್, ನಮ್ಮ ಅಪ್ಪ ಅಮ್ಮ ಹುಡ್ತಾನೆ ಬೆಳ್ಳಗವ್ರೆ, ನಾನು ಹುಡ್ತಾನೆ ವೈಟ್ ಕಲರೇ ಹುಟ್ಟಿರೋದು, ನಾನು ಯಾವತ್ತು ಕರ್ರಗ್ ಹುಟ್ಟೇ ಇಲ್ಲ. ಆದ್ರೆ ಒಂದೇ ಒಂದ್ ಫೋಟೋ ಹಾಕೊಂಡು ತೋರಿಸ್ತಾರೆ. ಅದೇ ಮೂವಿದು ನಾನು ಇನ್ನೊಂದ್ ಫೋಟೋ ನಿಮಗ್ ಕಳಿಸ್ತೀನಿ. ಆ ಒಂದು ಸಾಂಗ್ ಅಲ್ಲಿ ಅವಾಗ ಅಲ್ಲಿ ಕರ್ರಗಿದ್ದವನು ಒಂದು 1 ಅವರ್ಗೆ ತಿರ್ಗಾ ಬೆಳ್ಳಗಾಗತ್ತೆ ಸರ್. ಅವತ್ತಿನ ದಿನ ಶೂಟಿಂಗ್ ದೇ ಇನ್ನೊಂದು ಫೋಟೋನು ಕಳಿಸ್ತೀನಿ. ಆದ್ರೆ ಇದೆಲ್ಲ ಆದ್ಮೇಲೂ ಕೂಡ ನೀವು ಅವ್ರ ಸಿನಿಮಾಗಳನ್ನೆಲ್ಲ ನೋಡೋದು ಈ ತರದೆಲ್ಲ ಆಗ್ತಿದೆ? ನಾವು ಅವರು ಚೆನ್ನಾಗಿದೀವಿ ಸರ್. ದರ್ಶನ್ ಸರ್ ಇವಾಗ್ಲೂ ತುಂಬಾ ಮರ್ಯಾದೆ ಕೊಡ್ತಾರೆ. ಇವಾಗ ಅವ್ರದ್ದು ಡೆವಿಲ್ ಮೂವಿಗಂತೂ ಫುಲ್ ಪ್ರಮೋಷನ್. ನಾನು ಫಸ್ಟ್ ಡೇ ಫಸ್ಟ್ ಶೋಗೆ ಕರೆದಿದ್ದಾರೆ, ಅವತ್ತೇ ಹೋಗ್ತಾ ಇದ್ದೀನಿ. ಆಮೇಲೆ ಅವ್ರದ್ದು ಪೋಸ್ಟರ್ ಎಲ್ಲ ನಂದು ಸ್ಟೋರೀಸ್ ಅಲ್ಲಿ ನೋಡಿ ಅವತ್ತೆಲ್ಲ ಫುಲ್ ಓಡ್ತಾನೆ ಇರುತ್ತೆ. ನಾನು ಅವ್ರಿಗೆ ಸಪೋರ್ಟ್ರು, ನನಗೆ ಅವ್ರ ಕಂಡ್ರೆ ತುಂಬಾ ಇಷ್ಟ. ಅಂದ್ರೆ ಇವಾಗ್ಲೂ ಚೆನ್ನಾಗಿ ಬಾಂಡಿಂಗ್ ಇದೀವಿ ಸರ್. ನನ್ಗೆ ಏನಂದ್ರೆ ಸರ್, ಈಗ ಬೇರೆಯವ್ರಿಗೆ ಯಾರ ಒಂದು ತಪ್ಪು ಮಾಡ್ಬಿಟ್ರೆ ಅವ್ನ್ ಕೆಟ್ಟವನು ಅಂತ ಡಿಸೈಡ್ ಮಾಡ್ತಾರೆ. ನಾನ್ ಆತರ ಅಲ್ಲ ಸರ್. ಒಂದು ಸ್ಯಾಂಪಲ್ ಹೇಳ್ತೀನಿ. ಒಬ್ರು ಹೀರೋಯಿಂದು ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ, ಅವ್ರು ನನ್ ಜೊತೆ ಚೆನ್ನಾಗಿದ್ದಾರೆ, ನನಗ್ ಮೋಸ ಮಾಡಿಲ್ಲ, ನನ್ ಮುಂದೆ ಆ ಕೆಲ್ಸ ಮಾಡಿಲ್ಲ, ಅದರಿಂದ ನಾನು ಅವ್ರನ್ನ ನಂಬಲ್ಲ. ಅದೇ ಸರ್, ಆತರ ತಪ್ಪು ಮಾಡಿದಾರೆ ಅನ್ನೋದನ್ನ ನಂಬಲ್ಲ. ಆದ್ರೆ ಅದು ಮೀಡಿಯಲ್ಲಿ ಏನೇನೋ ತೋರಿಸಿ ಅವ್ರನ್ನ ಕೆಟ್ಟ ರೀತಿಲಿ ತೋರಿಸ್ತಾರೆ. ನಾನು ಅವ್ರ ಜೈಲಿಂದ ಬರ್ತಿದಂಗೆ ಸರ್ ಮನೆಗೆ ಹೋಗ್ಬಿಟ್ಟು ಮಾತಾಡ್ಸ್ಬಿಟ್ಟು, ಯಾರಿಗೂ ತಲೆ ಕೆಡ್ಸ್ಕೋಬೇಡಿ, ನೀವ್ ಕರೆಕ್ಟ್, ನೀವ್ ತಪ್ಪು ಮಾಡಿಲ್ಲ. ಅವ್ರು ಕುಗ್ಬಿಟ್ಟಿದ್ರು, ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ ಹೊಟ್ಟೋಗಿದ್ರು. ನಾನ್ ಬುದ್ಧಿವಾದ ಹೇಳ್ಬಿಟ್ಟು ಬಂದೆ, ನೋಡಿ ಜೈಲ್ಗೆ ಹೋಗಿ ಬಂದ್ರೆ ಲಕ್ ಕುಲಾಯಿಸುತ್ತೆ. ನಾನ್ ನೋಡಿರಂಗೆ ನೀವ್ ಆ ತಪ್ಪು ಮಾಡಿಲ್ಲ. ಅವ್ರ ಹೊಟ್ಟೆಯವರಿಗೆ ಅವ್ನಿಗೆ 2 ಕೋಟಿ ಇವ್ರಿಗೆ ಕೊಡ್ಬೇಕಿತ್ತಂತೆ. ಅದನ್ನ ತಪ್ಸ್ಕೊಳಕ್ಕೆ ಇವ್ರ ಹೆಸರು ಹೇಳ್ಬಿಟ್ಟು ಜೈಲ್ಗೆ ಹಾಕ್ಸ್ಬಿಟ್ರೆ ಅವ್ನು 2 ಕೋಟಿ ಬಚಾವ್ ಆಗ್ಬೋದು ಅಂತ ಸುಳ್ಳು ಬಿಟ್ಟಿದ್ದ. ಯಾಕಂದ್ರೆ ನಾನ್ ಕಣ್ಣಲ್ಲಿ ದಿನ ನೋಡ್ತಾ ಇದ್ದೆ, ಎಷ್ಟೋ ವರ್ಷದಿಂದ ದಿನ ನೋಡ್ತಾ ಇದ್ದೆ ಅವ್ರನ್ನ. ನನ್ನ ಮುಂದೆ ಯಾವ ಒಂದ್ ಸಿಗರೇಟು ಸೇದಿಲ್ಲ ಅವರು. ಯಾಕಂದ್ರೆ ಮನೇಲೇ ಇರ್ತೀವಲ್ಲ ಸರ್, ಸ್ಮೆಲ್ ಗೊತ್ತಾಗ್ಬಿಡುತ್ತೆ. ಇದು ಅವ್ರಿಗೆ ಸುಳ್ಳು ಹೇಳ್ಬಿಟ್ಟು
ಅವ್ರನ್ನ ಸಿಗಾಕ್ಸಿ ಹ್ಮ್. ಅವ್ನ್ ಬಚಾವಾಗ ನೋಡ್ದ 2 ಕೋಟಿ, ಇವಾಗ ಅವರೇ ಕೇಸ್ ಹಾಕಿ ಅವನ್ನೇ ಒಳಗ್ ಹಾಕ್ಸಿದ್ರು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.